वक्रतुण्डमहाकाय सूर्यकोटिसमप्रभा निर्विघ्नं कुरु मे देवा सर्वकारेषु सर्वदा। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲಿಗೆ ಈ ನಾಡಿನ ಆರಾಧ್ಯ ದೈವ ಬೆಟ್ಟದ ಲಿಂಗೇಶ್ವರನ ಪಾದಕಮಲಗಳಿಗೆ ಪಡಮಿಟ್ಟು ಆ ವಿಘ್ನೇಶ್ವರನಿಗೆ ನಮಸ್ಕರಿಸುತ್ತಾ ಆ ತಾಯಿ ಶಾರದಾ ದೇವಿಗೆ ನನ್ನ ಹಣೆಯನ್ನು ಕೊಟ್ಟು ಈ ಒಂದು ಸುಂದರ ಸಮಾರಂಭ, ಯಶಸ್ವಿಯಾದ ಸಮಾರಂಭ, ವಿಜೃಂಭಣೆಯ ಸಮಾರಂಭ ಏನಂತ ಬಣಿಸ್ಬೇಕ್ರಿ ತಿಳಿತೇನೆ ಇಲ್ಲ. ನಾನು ಕಂಡಿಲ್ಲ, ಕೇಳಿಲ್ಲ. ನಮ್ಮೊಬ್ಬ ಆ ಒಂದು ಹಂಪೆಯನ್ನು ಕಂಡು ಒಬ್ಬ ಕವಿ ಒಂದು ಮಾತನ್ನು ಹೇಳಿದ. ಈ ಹಂಪೆಯ ಸಂದರ್ಭವನ್ನು ನೋಡಿದಾಗ ನನ್ನ ಕಣ್ಣುಗಳು ಎಂದೂ ಓದಿಲ್ಲ, ಕಿವಿಗಳು ಎಂದೂ ಕೇಳಿಲ್ಲ, ಮುಂದೆ ಕೇಳುವುದೂ ಇಲ್ಲ ಅಂತೇಳಿ ಹಂಪೆಯನ್ನು ಕುರಿತು ಹೇಳಿದ. ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಇಲ್ಲಿ ಸೌಂದರ್ಯದ ಒಂದು ಕಾರ್ಯಕ್ರಮವನ್ನು ನಡೆಸಿಬಿಟ್ರಿ. ಇಂಥ ಸುಂದರ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ಹೈಸ್ಕೂಲ್ ನಿವೃತ್ತ ಮುಖ್ಯೋಪಾಧ್ಯಾಯರು ಮಲ್ಲಿಕಾರ್ಜುನ್ ಸರ್ ಅವರೇ, ಹಾಗೂ ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ನಿವೃತ್ತ ಮುಖ್ಯೋಪಾಧ್ಯಾಯರು, ನನ್ನ ತಂದೆಯವರಿಗೆ ಸಮಾನರಾದ ಬಸಪ್ಪ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಹಿರಿಯರು ಆಗಿರ್ತಕ್ಕಂತಹ ಕೂಡ್ಲೆಯ ಸರ್ ಅವರೇ, ಚನ್ನಬಸಪ್ಪ ಸರ್ ಅವರೇ, ಉದಯ್ ಕುಮಾರ್ ಸರ್ ಅವರೇ ಮತ್ತು ನಮಿತಾ ಮೇಡಮ್ ರವರೇ, ಹಾಗೂ ನನ್ನ ಸಹಪಾಠಿಗಳು, ನಿಮ್ಮೆಲ್ಲರ ಬಾಳಿಗೆ ಕ್ರೀಡೆಯ ಪ್ರಸಾದವನ್ನು ಉಣಬಡಿಸ್ತಕ್ಕಂಥ ಬಸವರಾಜ್ ಸರ್ ಅವರೇ, ವಿಠಲಮೂರ್ತಿ ಸರ್ ಅವರೇ, ಕೊಟ್ರೇಶ್ ಸರ್ ಅವರೇ, ರಾಜೇಶ್ವರಿ ಮೇಡಮ್ ರವರೇ, ಸುರಯ್ಯ ಬೇಗಂ ರವರೇ, ಮೊಹಮ್ಮದ್ ರಫಿ ಸರ್ ಅವರೇ, ಶಾಂತಮೂರ್ತಿ ಮೋಹನ್ಲಾಲ್ ಸರ್ ಅವರೇ, ಮೋಹನ ಮುರುಳಿ ಅಂತ ಕರಿತಿದ್ವಿ ಅವರಿಗೆ, ಮೋಹನ್ಲಾಲ್ ಸರ್ ಅವರೇ, ಶ್ರೀಮತಿ ಅನುಪಮ ಮೇಡಮ್ ರವರೇ, ನನಗೆ ಈ ಒಂದು ಸಂದರ್ಭ ನೋಡಿ ನನ್ನ ಜೀವನ ಸಾರ್ಥಕತಪ್ಪ ಅನ್ನಿಸ್ತು. ಹೆಂಗಂದರೆ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆಯನ್ನು ನೋಡಬೇಕಂತ, ಸಾಧನೆಯನ್ನು ಮಾಡಬೇಕು, ಸಾಧನೆಯನ್ನು ನೋಡಬೇಕು ಅಂದಾಗ ಅವನ ಜೀವನ ಸಾರ್ಥಕ. ಹಂಗೆ ನಾನು ಇವತ್ತು ನೋಡಿದ್ದೇನಪ್ಪ ಅಂದ್ರೆ, ನಾನು ಕಿವಿಯಿಂದ ಕೇಳಿದಾಗ ನಮ್ಮ ಮಕ್ಕಳು ಬಂದಿದ್ದರು, ಎಲ್ಲರೂ ಹೇಳಿದರು ಇವರೆಲ್ಲ ಇವ್ರ ಟೀಮ್ ಬಂದಿತ್ತು, ನಮ್ಮ ಮನೆಗೆ ಫಸ್ಟ್ ಬಂತು. ನಾವು ಇವ್ರಿಗೆ ಪೆಟ್ ನೇಮ್ ಇಟ್ಟಿರ್ತೀವಿ. ಓಕೆ, ಆ ಪೆಟ್ ನೇಮ್ ನೋಡ್ರಿ ಏನಾಯ್ತು ಅಂದರೆ, ನಿಂಗಜ್ಜ ಬಂದಾರ, ನಿಂಗಜ್ಜ ಬರ್ತಾನಂತಾನೆ. ಯಾರು ನಿಂಗಜ್ಜ? ನಾನು ಗೊತ್ತಾಗಲಿಲ್ಲ. ನಾವು ಅವ್ರಿಗೆ ಒಂದು ಪೆಟ್ ನೇಮ್ ಇತ್ತು, ಚಿಗರಿ ಅಂತಿದ್ವಿ ನಾವು. ರೈಟ್ ಅಂದ್ವಿ. ಆ ಟೀಮು ಎಲ್ಲ ಬಂತು, ಒಳಗೆ ಬರ್ತು. ನೋಡ್ತೀನಿ, ಇವು ನಮ್ಮ ಹುಡುಗರು ಅಲ್ಲ. ನಾನು ನೋಡಿದಾಗ ಇಟ್ಟಿಟ್ಟು ಮರಿಗಳಿದ್ದು, ಏನಪ್ಪ ಇಷ್ಟು ದೊಡ್ಡ ಆಕಾರದಲ್ಲಿ ಬೆಳೆದ್ಬಿಟ್ಟವಲ್ಲ ಅಂತೇಳಿ, ಇವ್ರು ಯಾರು ಅಂತ ಕೇಳಿದೆ ನಾನು. ಸ್ವಲ್ಪ ಗೊತ್ತಿದ್ದು, ಮಂಜುನಾಥ ಕರಡಿ ಗೊತ್ತಿದ್ದ, ಈತ ಗೊತ್ತಿದ್ದ. ಆ ಕೃಷ್ಣ ಗೊತ್ತನಾಗಲಿಲ್ಲ, ಈಗಿನೂ ಗೊತ್ತಾಗಿಲ್ಲ. ಕೃಷ್ಣ ಏನು ಕೃಷ್ಣ ನೋಡ್ರಿ ಹೆಂಗಿದೆ. ಆ ಹುಡುಗ ಇಲ್ಲಿ ಪಕ್ಕದ ಊರಿನ ಒಂದು ಹುಡುಗ, ಬಹುಶಃ 2 ವರ್ಷ ಕಲ್ತನೇನ, 3ನೇ ವರ್ಷ ಇದ್ರೆ ಗೊತ್ತಾಗ್ತಿತ್ತು, ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು ಯಾವುದಪ್ಪ, ಅದು ಯಾವುದು, ಶರಣಪ್ಪ ಇಳಿಗರ ಹಂಚಿನ, ಅವನಿಗೆ ಹೆಸರು ಹೇಳಿದ್ರಿ ಶರಣಪ್ಪ ಇಳಿಗರ ಹೌದಲ್ಲ ಅಡ್ಡ ಹೆಸರು ಸರ್. ಶರಣಪ್ಪ ಇಳಿಗರ ಇತ್ತನ ನಾನು ಗೊತ್ತನಾಗೋಲ್ದು. ಯಾವ ಶರಣಪ್ಪ ಇಳಿಗರ ಯಾವ ಹುಡುಗಿ ಇಟ್ಟಿರುತ್ತೆ ಗೊತ್ತನಾಗೋಲ್ದು ಸರ್. ಕಂಪಾಸ್ ಅಂದರು. ಓಕೆ ಆ ಕಂಪಾಸ್ ಅದನ್ನ ನನಗೆ ಇಡೀ ಚರಿತ್ರೆ, ಎಲ್ಲ ಚರಿತ್ರೆ ನೆನಪಿಗೆ ಬಂದ್ಬಿಡುತ್ತೆ. ಹಂಗೆ
ಅಮ್ಮ ನೀವೆಲ್ಲ ಕುಂತ್ರಿ ಇಲ್ಲಿ, ನಿಮ್ಮ ನೋಡಿ ನನಗೆ ಭಯ ಆತು. ಆ ಗಂಡು ನೋಡ್ರಿ ಇಟ್ರೆ ನಾವು ಗುರ್ತಾ ಇರ್ತೀವಿ, ನೀವು ಹೆಣ್ಮಕ್ಳು ನನಗೆ ಗೊತ್ತನೇ ಹಿಡಿಯಂಗಲ್ಲ. ಹೆಸರೇನು ನಿಮ್ದು, ಹೆಸರೇನು ನಿಮ್ದು ಅಂದಾಗ ನಿಜವಾಗ್ಲೂ ನನಗೆ ಏನು ಅನಿಸ್ತಂದ್ರೆ, ನಾನು ಕಲಿಸುವ ಟೈಮ್ನಲ್ಲಿ ನೀವೆಲ್ಲ ಬಹಳ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ರಿ. ಈಗ ನಿಮ್ಮ ಹೆಸರೆಲ್ಲ ಕೇಳಿಕೊಂಡಾಗ ನನಗೇನು ಅನಿಸುತ್ತಂದ್ರೆ, ಆಗಿನ ಕಾಲನ ಸವಿ ನೆನಪನ್ನು ತೆಗೆದುಕೊಂಡು ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಕಾಣ್ತಾ ಇದ್ದೀನಿ. ಇವಾಗ ಅಷ್ಟೊಂದು ಖುಷಿ ನಮಗಾಗ್ತಾ ಇದೆ. ನೀವೆಲ್ಲರೂ ಕೂಡ್ಕೊಂಡು ಈ ಒಂದು ಸಂದರ್ಭವನ್ನು ನೆನೆದು ಆಮಂತ್ರಣವನ್ನು ಕೊಡಲು ಬಂದಾಗ ರೀ, ಮನುಷ್ಯನಿಗೆ ಮೊದಲು ಎಲ್ಲ ಸರ್ಗಳು ಹೇಳಿ ಕೊಂಡಾಡಿಬಿಟ್ರು. ಮನುಷ್ಯ ಹೇಗಿರಬೇಕಂದ್ರೆ ಹುಟ್ಟಿದ ಮೇಲೆ ನಯ, ವಿನಯ, ಶಿಸ್ತು, ಶಾಂತಿ, ಗೌರವವನ್ನು ಕೊಡ್ತಕ್ಕಂಥ ರೀತಿ ಗೊತ್ತಿರಬೇಕಂತ ಇವರು ಬಂದರು. ಆ ಗುರು ಅನ್ನೋ ಪದಕ್ಕೆ ನಿಜವಾದ ಮರ್ಯಾದೆಯನ್ನು ತುಂಬಿರ್ತಕ್ಕಂಥ ಮಕ್ಕಳು. ನಾನು ಒಂದು 4-5 ಮಂದಿ ಟೀಚರ್ಸ್ ಮನೆಗೆ ಕರ್ಕೊಂಡಿದ್ದೆ, ಯಾರ ಮನೆಯಲ್ಲಿ ಕೂಡಲಿಲ್ಲ. ಸರ್ ನಾವು ಇವತ್ತು ನಾಳೆ ಮುಂದಿನ ದಿನದಲ್ಲಿ ಕೂಡ್ಬೋದೇನೋ, ನಾವು ಇವತ್ತಂತ ಎಲ್ಲಿ ಕೂಡಲ್ಲ, ಯಾಕಂದರೆ ನಿಮ್ಮನ್ನು ದೊಡ್ಡ ಒಂದು ಗೌರವವನ್ನು ಕೊಟ್ಟು ನಿಮ್ಮ ಮನೆಗೆ ಬಂದು ಈ ಒಂದು ಕಾರ್ಯಕ್ರಮ ಕರ್ಲಿಕ್ಕೆ ಬಂದಿದ್ದೀವಿ, ದಯವಿಟ್ಟು ನಮಗೆ ಆಸ್ಪದ ಮಾಡಿ ಕೊಡ್ರಿ ಅಂದ್ರೆ ನಾನಂತ ಎತ್ತೆತ್ತಿ ಕೂಡಲಿಲ್ಲ, ಎತ್ತೆತ್ತಿ ಕೂಡಿಸಿದ್ರು ಕೂಡಲಿಲ್ಲ. ಎಂತಹ ನಡೆ, ಎಂತಹ ನುಡಿಗಳು, ಅವ್ರು ನುಡಿರ್ತಕ್ಕಂಥ ಮಾತುಗಳು ನನಗೆ ಇವತ್ತು ಎಷ್ಟರ ಮಟ್ಟಿಗೆ ಬಂದ್ರೆ ನಾನೇ ಶಾಕ್ ಆಗಿ ಹೋದೆ. ಅದಕ್ಕಂದ ಬಸವಣ್ಣ ಒಂದು ಮಾತು ಹೇಳ್ತಾನ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗವೇ ಮೆಚ್ಚಿ ಅಹುದು ಅಹುದು ಎಂದು ತೊಲೆ ಹಾಕುವಂತಿರಬೇಕು. ಈ ರೀತಿಯಾಗಿ ಬಸವಣ್ಣ ನಡೆ ನುಡಿ ಹೇಗಿರಬೇಕು ಅಂತ ಜಗತ್ತಿಗೆ ಕಲಿಸಿಕೊಟ್ಟ. ಆ ಬಸವಣ್ಣನ ಮಾತುಗಳನ್ನ ನಾನಿವತ್ತು ನನ್ನ ಮಕ್ಕಳಲ್ಲಿ ಕಂಡಿನಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ರೀ. ನಿಜವಾಗಲೂ ನಾ ಧನ್ಯ. ನಿಮ್ಮಂಥ ಶಿಷ್ಯರನ್ನ ಬರ್ತಕ್ಕಂಥದ್ದು ನನ್ನ ಪುಣ್ಯ. ಅದು ಎಷ್ಟು ಸಾವಿರಾರು ವರ್ಷದ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ. ಆ ಪುಣ್ಯದ ಫಲವಾಗಿ ಈ ಊರಿಗೆ ಬಂದು ಈ ಪುಣ್ಯದ ನಾಡಿನಲ್ಲಿ ನಿಮಗೆಲ್ಲರಿಗೆ ಬೋಧನೆ ಮಾಡ್ತಕ್ಕಂಥ ಭಾಗ್ಯವನ್ನು ಆ ದೇವರು ನನಗೆ ಕೊಟ್ಟ. ನಿಜವಾಗಲೂ ಆ ದೇವರಿಗೆ ನೀವೆಲ್ಲ ಇವತ್ತು ಕೊಟ್ಟಿರಲ್ಲ ಸ್ಥಾನ, ಅದು ಎಂಥ ಸ್ಥಾನ ರೀ ಅದು. ನಾವು ಅಂದ್ಕೊಂಡಿಲ್ಲ, ಆಗ ಬರ ಬಂದುಬಿಟ್ಟಿವಿ. ಈ ರೀತಿ ಐತೆ ಅಂತ ನಾವು ಅಂದ್ಕೊಂಡೇ ಇಲ್ಲ. ಕಾರ್ ನಿಲ್ಲಿಸಿ ನಾನು ಮುಂದೆ ನೋಡಿಬಿಟ್ಟೆ, ಗಾಬರಿ ಆಗಿಬಿಟ್ಟೆ. ನನ್ನ ಕಾಲ ಮುಂದಕ್ಕೆ ಓಡವಲು. ಯಾಕಂದರೆ ಇದು ನಿಂತ್ಕೊಂಡ್ಬಿಟ್ಟಿದೆ, ಯಾವುದು ಟ್ರ್ಯಾಕ್ಟರ್. ಎಂಥ ಅಲಂಕಾರ ರೂಪದಲ್ಲಿ ಟ್ರ್ಯಾಕ್ಟರ್ ನೋಡಿದೆ. ನಾನಾಗ ಹಿಂದೆ ಸರ್ಕೊಂಡೆ, ಇಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಕತ್ತಾರೆ ಅಂತಂದೇಳಿ. ಆಗ ಒಳಗೆ ಬಂದೆ. ನೋಡ್ರಿ ಹೆಂಗಿತ್ತು ಆ ಕಾರ್ಯಕ್ರಮ ಅಂದರೆ, ದೇವಲೋಕದಲ್ಲಿ ಆ ದೇವರುಗಳಿಗೆ ಪುಷ್ಪ ಮಳೆಯನ್ನು ಗರಿತಾ ಪೂಜೆಯನ್ನು ಮಾಡಿ ನೆನೆಸ್ತಾ ಇರ್ತಾರಂತೆ. ಆ ಒಂದು ವೈಭವವನ್ನು ನೀವು ನಮಗೆ ತೋರಿಸಿಕೊಟ್ರಿ. ನಮ್ಮನ್ನೆಲ್ಲ ಕರೆಸಿಕೊಂಡು ಅಂಥ ಮರ್ಯಾದೆಯನ್ನು ಕೊಟ್ಟು, ಅಂಥ ಸ್ಥಾನವನ್ನು ಕೊಟ್ಟು ನಮ್ಮ ಮೇಲೆ ಮಳೆಗನಗರಿದಾಗ ನಾನಂತೂ ಯಾರು ಹೇಳಿದ್ರೆ ಗೊತ್ತಿಲ್ಲ, ನಾನಂತೂ ಆ ಒಂದು ಮೂಡದಲ್ಲಿ ಸ್ವರ್ಗದಲ್ಲಿ ತೇಲಾಡಿಬಿಟ್ಟೆ. ನಿಜವಾಗಲೂ ಇಂಥ ಒಂದು ಸುಸಂದರ್ಭವನ್ನು ನಾನು ಕಂಡಿಲ್ಲ, ಕೇಳಿಲ್ಲ, ಒಂದು ಅನುಭವಿಸೋದನ್ನೆಲ್ಲ. ಇದನ್ನೆಲ್ಲ ನೀವು ಕೊಟ್ಟಿರಲ್ಲ. ನನ್ನ ಪಾಲಿಗೆ ನೀವೇ ದೇವರುಗಳು. ಇವತ್ತು ನಾವು ಶಾಲೆಯಲ್ಲಿ ಕುಳಿತಾಗ ಪ್ರತಿಯೊಂದು ಟೈಮ್ನಲ್ಲಿ ಹೇಳ್ತಿರ್ತೀವಿ, ನಾವೊಬ್ಬ ಶಿಕ್ಷಕರು, ನಮ್ಮ ಮುಂದೆ ಕುಳಿತ ಮಕ್ಕಳೇ ದೇವರುಗಳು. ಆ ದೇವರುಗಳು ಆಗಬೇಕು ಅಂತ ನಾವು ಬಯಸಿದ್ವಿ. ಇವತ್ತು ನೀವೆಲ್ಲ ದೇವರಾಗಿ ನಮ್ಮ ಮುಂದಿದ್ರಲ್ರಿ, ಸಾಕಲ್ರಿ ನಮ್ಮ ಜೀವನ ಸಾರ್ಥಕ ಸಾಕ. ನಿಜವಾಗಲೂ ಇಂಥ ಒಂದು ಸಂದರ್ಭವನ್ನು ಮಾಡಿ ನಮ್ಮನ್ನು ಅತಿ ಎತ್ತರಕ್ಕೆ ಬೆಳೆದು ನನ್ನಂತೂ 1000 ವರ್ಷ ಜನ್ಮ ಎತ್ತು ಬಂದರೂ ಸಹಿತ ನಿಮ್ಮ ಋಣವನ್ನು ನನ್ನ ಕೈಲಿ ತೀರ್ಸೋಕ್ಕಾಗಲ್ಲ. ಅಂಥ ಒಂದು ಭಾಗ್ಯವನ್ನು ನನಗೆ ನೀಡಿದ್ರಿ. ನಿಜವಾಗಲೂ ನಿಮ್ಮ ಒಂದು ಭಯ, ನಿಮ್ಮ ಒಂದು ಭಕ್ತಿ, ನಿಮ್ಮ ಒಂದು ವಿಶ್ವಾಸ, ಸಹಕಾರ, ಪ್ರೀತಿ, ನಂಬಿಕೆ ಎಲ್ಲದಕ್ಕೂ ನನ್ನ ಮನಸ್ಸಿನಿಂದ ನಿಮಗೆಲ್ಲರಿಗೆ ಚಿರಋಣಿಯಾದ ತೃಪ್ತಿಯನ್ನು ನಿಮಗೆ ಧನ್ಯವಾದಗಳ ರೂಪದಲ್ಲಿ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಮಕ್ಕಳೇ, ನಾನು ಇನ್ನೂ ಒಂದು
ನನ್ನ ಕಂಡಾಗ ಕೆಲವರು ಹುಡುಗರು ಏನೋ ಅಂತಿದ್ರು, ಅದನ್ನು ಸ್ವಲ್ಪ ಹೇಳ್ತೀನಿ ನಿಮಗೆ. ಮನುಷ್ಯ, ನನ್ನೊಂದು ಕನಸಿತ್ತು, ಶಾಲೆಗೆ ಬಂದೆ ಅಂದ್ರೆ ನನ್ನ ಶಾಲೆಯಲ್ಲಿ ಕೊಠಡಿ ಇರ್ತಕ್ಕಂಥ ಎಲ್ಲ ಮಕ್ಕಳು, ಪ್ರತಿಯೊಂದು ಮಕ್ಕಳು ಕಲಿಬೇಕು ಅನ್ನೋದು ನನ್ನೊಂದು ಶೈಲಿ. ಯಾರನ್ನೂ ಬಿಡ್ತಿದ್ದಿಲ್ಲ ಹೊರಗೆ. ನನ್ನ ಪೀರಿಯಡ್ ಬಂತು, ಎಷ್ಟೋ ಮಂದಿ ಬಹುಶಃ ಬಿಟ್ಟು ಹೋಗ್ಯಾರ, ಏನು ಹೇಟಂತೂ ತಿಂದಾರ, ಹೇಟಂತೂ ಅಗರ ಪಗರಲ್ಲ, ಅದು ಮುಟ್ಟಿ ನೋಡ್ಕೊಂಡು ಸರ್ ಇದು ನಿಮ್ಮದು, ಸರ್ ಇದು ನಿಮ್ಮದು, ಸರ್ ಇದು ನಿಮ್ಮದು ತೋರಿಸಲ್ಲ ಕೊಟ್ರಿ. ಯಾಕೆ ಅಂದರೆ ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯನ ಗುಣಗಳನ್ನು ಮೊದಲು ಕಲಿಬೇಕಾಗತ್ತೆ. ಆಗಲೇ ನಮ್ಮ ಮಗು ಬಂದು ಹೇಳ್ತಿ, ಪ್ರದೀಪನವನು. ಈಗಿನ ಕಾಲದಲ್ಲಿ ಯಾರು ನೌಕರಿ ಮಾಡ್ತಾರೆ ಗೊತ್ತಿಲ್ಲ, ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ, ಆದರೆ ಮೊದಲು ಮಾನವೀಯ ಗುಣಗಳನ್ನು ಮಕ್ಕಳಲ್ಲಿ ತುಂಬ್ರಿ, ಮಾನವೀಯ ಗುಣಗಳನ್ನು ನಾವೆಲ್ಲ ಕಲಿಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ನೋಡ್ರಿ, ನಾವು ಹೇಳ್ತಕ್ಕಂಥ ಒಂದು ವಾಕ್ಯಗಳು ನಿಮ್ಮೆಲ್ಲರ ಬಾಯಿಂದ ಬರಕತ್ತೇವೆ. ಒಬ್ರು ಹೇಳಿಬಿಟ್ರೆ ಅದು ಎಲ್ಲರೂ ಹೇಳ್ದಂಗೆ ಅದನ್ನ ನಿಮ್ಮೆಲ್ಲರ ಬಾಯಿಂದ ಬರಕತ್ತೇವಂದ್ರೆ ಅದು ನಾವು ಕೊಟ್ಟ ಒಂದು ಬೀಜ. ಹಂಗೆ ನಾವು ಅಂದ್ಕೊಂಡಿದ್ವಿ, ಏನಾದರೂ ಈ ಮಗು ಮುಂದಕ್ಕೆ ಬೆಳಿಬೇಕು ಅಂತ ತಿಳ್ಕೊಂಡು ಅನ್ಕೊಂಡು ನಿಮ್ಮ ಬೆಳಕನ್ನು ಚೆಲ್ಲಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನಕ್ಕೆ ಬೈದು ಹೇಳಿದ್ವಿ. ಬರದಿದ್ದಾಗ ಏಟನ್ನು ಹಾಕಿದ್ವಿ, ಏಟು ಬಿದ್ದವು. ಆ ಏಟಿನಲ್ಲಿ ಏನಿತ್ತು ಗೊತ್ತೇನ್ರಿ, ಆ ಏಟಿನಲ್ಲಿ ನಿಮ್ಮ ಭಾಳ ಬುತ್ತಿನ ರುಚಿ ಇತ್ತು. ನಿಮ್ಮ ದೇವರ ನಿಮಗೆ ಭಾಳ ಬುತ್ತಿಯನ್ನು ಕೊಟ್ಟಾನ. ಆ ಭಾಳ ಬುತ್ತಿಯನ್ನು ನೀವು ಬಿಚ್ಚಿ ತಿನ್ನಬೇಕಾಗಿತ್ತು. ಆ ತಿಂತಕ್ಕಂಥ ರೀತಿ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಏಟ್ ಹಾಕಿದೆ. ಆವಾಗ ನೀವು ಓಪನನ್ನು ಮಾಡಿದ್ರಿ, ಓಪನ್ ಮಾಡ್ಕೊತಾರೆ ಅಂತಂದೇಳಿ. ಇನ್ನು ಮುಂದುವರೆದು ಆ ಏಟಿನ ಹಿಂದೆ ಜ್ಞಾನಾರ್ಜನೆಯ ಜ್ಯೋತಿ ಇತ್ತು. ನೀವೆಲ್ಲ ವಿದ್ಯಾವಂತರಾಗಬೇಕು, ಮುಂದೊಂದು ಜನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಕಾಣಬೇಕು ಅಂತ ತಿಳ್ಕೊಂಡು ಆ ವಿದ್ಯೆಯ ರೂಪದಲ್ಲಿ ಚೆಡಿಯ ಏಟನ್ನು ಹಾಕಿದ್ದಂತೂ ನಿಜ. ನೋಡ್ರಿ, ಆ ನಾವು ಅನ್ಕೊಂಡದ್ದು ಒಂದು ರೀತಿಗೂ ಏನೋ ನೀವೆಲ್ಲ ಜ್ಯೋತಿಗಳ ರೂಪದಲ್ಲಿ ಇವತ್ತೆಲ್ಲ ಬೆಳೆದು ಬಿಟ್ರಿ, ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ರಿ. ನಿಮ್ಮಲ್ಲಿ ಒಂದೊಂದು ಹೊಳಪಿದೆ, ನೀವು ನಕ್ಷತ್ರಗಳಾಗಬೇಕು ಅಂತ ತಿಳ್ಕೊಂಡಿದ್ವಿ, ನಾವು ಅನ್ಕೊಂಡಿದ್ವಿ. ನೀವೆಲ್ಲ ಸೂರ್ಯ ಚಂದ್ರ ನಕ್ಷತ್ರ ರೂಪಗಳಿಂದ ನೀವು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದ್ರಿ. ನಿಜವಾಗಲೂ ನಮ್ಮ ಮಕ್ಕಳು ಈ ರೀತಿ ಬೆಳೆದಿದಾರ ಅಂತ ತಿಳ್ಕೊಂಡು ನನಗೆ ಅತ್ಯಂತ ಒಂದು ತೃಪ್ತಿ ಇವತ್ತು ನನಗೆ ಆಗ್ತಾ ಇದೆ. ಭಕ್ತ ಕನಕದಾಸ ಒಂದು ಮಾತನ್ನು ಹೇಳ್ತಾನೆ, 8 ಗೇಣಿನ ದೇಹ, ರೋಮಗಳೆಂಟು ಕೋಟಿ, ಕೀಲುಗಳ 68, ಮಾಂಸ ಮುದ್ದೆಗಳಿಂದ ಮಾಡಿದ ಈ ಮನೆಯ ನೆಂಟ ನಿಮಿರ್ದಗಲಿದೊಡೆ, ಒಣ ಹೆಂಟೆಯಲ್ಲಿ ಹೂಳುವರು ಈ ದೇಹವನ್ನು, ಈ ದೇಹದಲ್ಲುಂಟೇ ಫಲ ಪುರುಷಾರ್ಥ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ ಅಂತ ತಿಳ್ಕೊಂಡು ಆ ಭಕ್ತ ಕನಕದಾಸ ಜನರಿಗೆ ಹೇಳಿದ. ಯಾಕೆ ಹೇಳಿದಂದರೆ, ಜನಗಳೇ, ಕೇವಲ ನೀವು ಭೂಮಿ ಮೇಲೆ ಹುಟ್ಟಿ ಈ ದೇಹವನ್ನು ಬೆಳೆಸಿ ಹಾಗೆ ಸಾಯಬೇಡ್ರಿ. ನೀವು ಹುಟ್ಟಿದ ಮೇಲೆ ಈ ಸಮಾಜಕ್ಕೆ ಬೆಳಕಾಗ್ರಿ, 4 ಮಂದಿಯ ಕಷ್ಟಗಳನ್ನು ಪರಿಹರಿಸ್ರಿ, ಎಲ್ಲರಿಗೂ ಒಳ್ಳೆಯದಾಗಿ ನಿಮ್ಮ ಶಿಸ್ತನ್ನು, ನಿಮ್ಮ ಶಾಂತಿಯನ್ನು, ನಿಮ್ಮ ಸಹನೆಯನ್ನು ಇನ್ನೊಬ್ಬರಿಗೆ ಕೊಡ್ರಿ. ಅಂಧರ, ಅನಾಥರ, ದೀನ ದಲಿತರ ಬಾಳಿಗೆ ಬೆಳಕಾಗ್ರಿ ಅಂತ ತಿಳ್ಕೊಂಡು ಆ ಪರಮಾತ್ಮನ ರೂಪದಲ್ಲಿರ್ತಕ್ಕಂಥ ಕನಕದಾಸ ಆ ಮಾತನ್ನು ಹೇಳಿದ. ಇವತ್ತು ನೀವು ನಮ್ಮ ಕಣ್ಣೆದುರಿಗೆ ನೀವೆಲ್ಲರೂ ಒಂದೊಂದು ರೂಪದಲ್ಲಿ ಒಂದೊಂದು ಹುದ್ದೆಯಲ್ಲಿ ಇದ್ದೀರಿ. ಯಾರ್ಯಾರು ಇನ್ಸ್ಪೆಕ್ಟರ್ ಆಗ್ಯಾರ, ಯಾರ್ಯಾರು ಪೊಲೀಸರಾಗ್ಯಾರ. ನನ್ನ ಸೇವೆ ಮಾಡಿದ ಪವಿತ್ರವಾದ ವೃತ್ತಿ, ಜಗತ್ತಿನಲ್ಲಿ ಪವಿತ್ರವಾದ ವೃತ್ತಿ ಯಾವುದರಿದ್ರದು ಶಿಕ್ಷಕ ವೃತ್ತಿ. ಆ ಪವಿತ್ರ ವೃತ್ತಿಯನ್ನು ಮಾಡ್ತಕ್ಕಂಥ ಶಿಕ್ಷಕರು ನೀವು ಅದಿರಿ. ನಮಗಂತ ಪ್ರೀತಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿಗೆ ಅನ್ನವನ್ನು ನೀಡ್ತಕ್ಕಂಥ ರೈತರಾಗಿರಿ. ಅದಕ್ಕಿಂತ ಮುಖ್ಯ ಇನ್ಯಾವುದು ಬೇಕಾಗಿಲ್ಲ. ರೈತನ ಮಕ್ಕಳು ರೈತರಾಗಿರಿ, ಇನ್ನು ಮುಂದುವರೆದು ಪೊಲೀಸರಾಗಿರಿ.
ಎಕ್ಜೋ ಯಾವುದಿದು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಆಗಿರಿ, ಫೈನಾನ್ಸ್ ಕಿಂಗ್ ಆಗಿರಿ, ವ್ಯಾಪಾರ ಮಾಡ್ತಕ್ಕಂಥ ಕಿಂಗ್ಗಳಾಗಿರಿ, ಟೀಚರ್ಗಳಾಗಿರಿ, ಯಾರು ಅಂಗನವಾಡಿ ಟೀಚರ್ ಆಗಿ ಏನೇನೋ ಆಗಿಬಿಟ್ರಿ. ನನ್ನ ಕನಸದೈತ್ರಿ, ನಮ್ಮ ಮಕ್ಕಳು ಋಣಗಳನ್ನು ತಿನ್ನಬಾರ್ದು, ಕುಂತು ಕುಳಿತು ಋಣಗಳನ್ನು ತಿನ್ನುವ ಮಕ್ಕಳು ಆಗಬಾರ್ದು ಅಂತ ತಿಳ್ಕೊಂಡು ಆ ದಿನದಲ್ಲಿ ಹೊಡೆದು ಬಡೆದ ಬುದ್ಧಿಯನ್ನು ಹೇಳಿದ್ದಂತೂ ನಿಜ. ಆ ಒಂದು ಕಾರಣಕ್ಕಾಗಿ ನೀವು ಯಾವತ್ತು ಎಲ್ಲ ಬೆಳೆದ್ರಿ ಅನ್ನೋದಕ್ಕೆ ನನಗೆ ಬಹಳ ತೃಪ್ತಿ ಆಗೈತಿ, ಸಂತೋಷ ಆಗೈತಿ. ಆ ಒಂದು ಬೆಟ್ಟದೇಶ್ವರ ಲಿಂಗನ ಆ ಸ್ಥಾನದಲ್ಲಿ ನಮಗೆಲ್ಲರಿಗೆ ಸಾಹೇಬರು ಹೇಳಿದ್ರಿ ಒಂದು ಮಾತನ್ನು, ಸನ್ಮಾನ ಮಾಡಿ ನಿಜವಾಗಲೂ ನಮ್ಮನ್ನೇ ಅಲ್ಲಿ ದೇವ್ರ ರೂಪದಲ್ಲಿ ನೀವೆಲ್ಲ ಕಂಡ್ರಲ್ಲ. ನಾನಂತೂ ನಿಮ್ಮನ್ನ ದೇವ್ರ ರೂಪದಲ್ಲಿ ನಾನು ಕಂಡಿಲ್ಲ, ನಿಮ್ಮನ್ನ ದೇವ್ರ ರೂಪದಲ್ಲಿ ಕಂಡಲ್ಲ. ನನಗೆ ಒಂದು ಸ್ಥಾನವನ್ನು ನೀವು ಕೊಟ್ಟಿರಲ್ಲ ಅಂತ ಹೇಳ್ಕೊಂಡು ನನಗೆ ಬಹಳ 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 ನೆಮ್ಮದಿಯ ವಾತಾವರಣ ನನಗೆ ಜಗತ್ತಿನಲ್ಲಿ ಎಂದಾದರೂ ಒಂದಿನ ಐತಿ ಅಂದ್ರೆ ಇದನ್ನು ಬಿಟ್ಟು ಇನ್ಯಾವುದು ನನಗೆ ಬೇಕಾಗಿಲ್ಲ. ವಾತಾವರಣ ನಿಜವಾಗಲೂ ಅಂಥ ವಾತಾವರಣ ನನಗೆ ಇಲ್ಲಿ ಸಿಕ್ಕಿದೆ. ಇನ್ನೂ ಮುಂದುವರೆದು ನೀವು ದೊಡ್ಡ ದೊಡ್ಡ ಮಕ್ಕಳಾಗಬೇಕು. ನಿಮ್ಮ ಕೈಯಲ್ಲಿ ಬರ್ತಕ್ಕಂಥ ನಿಮ್ಮ ಮಕ್ಕಳನ್ನ ಬೆಳೆಸಿ ದೊಡ್ಡ ಸ್ಥಾನವನ್ನು ತುಂಬ್ರಿ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡಿತಕ್ಕಂಥ ಮಕ್ಕಳನ್ನಾಗಿ ಮಾಡಿರಿ. ಅವನು ಯಾವ ನೌಕರನ್ನ ಯಾಕೆ ಹೋಗಲಿ, ದುಡಿದು ತಿನ್ನುವ ವ್ಯಕ್ತಿಯನ್ನಾಗಿ ಮಾಡಿರಿ. ಮಾನವೀಯ ಗುಣಗಳನ್ನು ಕಳಿಸ್ಕೊಡ್ರಿ ಅಂತಂದೇಳಿ ಹೇಳ್ತಾ, ಇನ್ನೂ ಒಂದು ನಿಮಗೆ ರಿಕ್ವೆಸ್ಟಾಗಿ ನಾನು ಕೇಳ್ತಾ ಇದ್ದೀನಿ. ಈ ಒಂದು ವೇದಿಕೆ ಮುಖಾಂತರ ನಾನು ಇದೇ ಪಕ್ಕದ ಊರಿನವನಾದ ಕಾರಣ ಈ ಊರಿನ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳ್ತೀನಿ 2 ನಿಮಿಷದಲ್ಲಿ. ನಮ್ಮದು ಪಕ್ಕದ ಊರು ಗುಡದಳ್ಳಿ. ಆ ಗುಡದಳ್ಳಿಗೂ ಇಲ್ಲಿಗೂ ಏನೋ ಒಂದು ಸವಿ ನೆನಪಿನ ನೆಂಟು ಆ ದೇವರಿಗೆ ಇತ್ತು. ನಾನು ಡಿಗ್ರಿ ಓದುವಾಗಲೇ ನನ್ನ ಗೆಳೆಯರ ಸಂಗಡ ಇಲ್ಲಿ ಆಯಿತು. ಅಲ್ಲಿರ್ತಕ್ಕಂಥ ಗೆಳೆಯರನ್ನು ನಾನು ಪರಿಚಯ ಹೇಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಅಷ್ಟೊಂದು ರೀತಿಯಲ್ಲಿ ನಮಗೆ ಈ ಊರಿನ ಹೆಲ್ಪ್ ಮಾಡೈತ್ರಿ. ಈ ಊರಿನ ಋಣವನ್ನು ಯಾವ ಕಾಲಕ್ಕೂ ತಿಳಿಸೋಲ್ಲ ಅಂತಹ ಪುಣ್ಯದ ನಾಡು. ಹೇಳ್ತೀನಿ ಮುಂದೆ ಅದನ್ನು. ಪಂಪಣ್ಣ ಹೊಸಮನಿ, ಸಿದ್ದಣ್ಣ ಊಜಳ್ಳಿ, ರಮೇಶ್ ಪಾಟೀಲ್, ಗುರುರಾಜ್ ಸಂಗಾಪುರ್, ನಿಂಗಪ್ಪ ಎಮ್ಮೆಗುಡ್ಡ, ಕೊಟ್ರಪ್ಪ ಕಿನ್ನಾಳ್, ಅಂಬರೀಷ್ ಕರಡಿ ಸ್ಕ್ವಯರ್ಸ್ ಅಂದರೆ ಒಂದು ನನ್ನ ಫ್ರೆಂಡ್. ಭಾಳ ನೋವಾಗತ್ತೆ ಇವತ್ತು. ಅಂಬರೀಷ್ ಕರಡಿ ಅಂತೇಳಿ ನನ್ನ ಫ್ರೆಂಡು, ಅವನ ಯಾವ ಒಂದು ದುರ್ವಿಧಿ ಏನೋ 2 ಕಾಲುಗಳು ಕಟ್ಟಾಗಿಬಿಟ್ಟವು. ಆ ನೋವು ನನಗೆ ತುಂಬಿ ಬರ್ತಾ ಇದೆ. ನನ್ನ ಆತ್ಮೀಯ ಗೆಳೆಯ ಅಂಬರೀಷ್ ಹೊಸಮನಿಯವರು, ನಾಗಪ್ಪ ಪೂಜಾರ್, ಶೇಖರಪ್ಪ ಶಾನ್ಭೌರ್, ನಿಂಗಪ್ಪನವರು, ಬಸವರಾಜ್ ಬಗನಾಳ್, ಇನ್ನೂ ಅನೇಕ ರೀತಿಯ ನನ್ನ ಫ್ರೆಂಡ್ಸ್ ಇಲ್ಲಿ ನನಗೆ ಮೊಟ್ಟ ಮೊದಲಿಗೆ ಪರಿಚಯ ಆಗಿದ್ದು ಈ ಪುಣ್ಯದ ನಾಡಿನಿಂದ. ಅವರ ಒಂದು ಸಂಬಂಧದಿಂದ ಏನಾಯ್ತೋ ಏನೋ ನಾನು ಟ್ರಾನ್ಸ್ಫರ್ ಆದ ನಾನು ಸರ್ ಹೇಳ್ದಂಗೆ ಬೇರೆ ಕಡೆ ಚಂದ್ರಗಿರಿಗೆ ಆಗಿಬಿಟ್ಟತ್ತು ನಂದು. ಯಾ ಚಂದ್ರಗಿರಿಗೆ ಬರೀ ಬೇಡ ಅಂತ ತಿಳ್ಕೊಂಡು ಮತ್ತೆ ಸಾಹೇಬ್ರವಾಗಿದ್ದರು. ಇವ್ರು ಕೊಟ್ಟು ಹೇಳ್ಸ್ಕೊಂಡು ನಮ್ಮನ್ನು ಇಲ್ಲಿ ಆಕ್ಷನ್ ಬಂದ್ಬಿಟ್ರು. ಯಾರು? ಅಂಬರೀಷ್, ಹೈಸ್ಕೂಲ್ ಅಂಬರೀಷ್ ಅವರು ಮತ್ತು ಈ ನನ್ನ ಕರಡಿ ಅಂಬರೀಷ್ ಅವರು ಸಾಹೇಬ್ರಿಗೆ ಹೇಳ್ಕೊಂಡು ಬಂದರು. ಇಲ್ಲಿ ಬಂದ ಮೇಲೆ ನನ್ನನ್ನು ತೊಟ್ಟಿಲೆಲ್ಲ ಹಾಕಿ ತೂಗಿಸಿ ಬೆಳೆಸಿದ ನಾಡು ಈ ಊರು. ಆ ರೀತಿಯಲ್ಲಿ ನನ್ನ ಹಿರಿಯಲ್ಲಿ ಬೆಳೆಸಿರ್ರಿ. ನಮ್ಮ ಉದಯ್ ಕುಮಾರ್ ಸರ್ ಅವರು ಆ ಹಿರಿಯರನ್ನ ಯಾಕೆ ಕೊಂಡಾಡಿದ್ರು ಅಂದರೆ ಅವರಿಗೆ ಆ ರೀತಿಯಾಗಿ ಮುಟ್ಟಿದೆ, ನಮಗೆ ಆ ರೀತಿಯಾಗಿ ಕಂಡಿದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸಾಹೇಬರು, ಸಂಗಣ್ಣ ಸಾಹೇಬರು, ಅವರ ತಮ್ಮನವರು, ಗುಂಡಣ್ಣನವರು, ಶಿವಣ್ಣನವರು, ಅದೇ ರೀತಿಯಾಗಿ ಅಮರಪ್ಪ ಕಿನ್ನಾಡ್ರವರು, ಕಲ್ಲೂರಪ್ಪ ಮಾದ್ನಾಡ್ರವರು, ನೀಲಪ್ಪ ಭೀಮನೂರವರು, ಶಿವಲಿಂಗಪ್ಪ ಕರ್ಲಿ, ಅಮರಪ್ಪ ಭೀಮನೂರ್, ವೇದಮೂರ್ತಿ ಪಂಚಾಕ್ಷರಯ್ಯ ಸ್ವಾಮಿಗಳು, ವೇದಮೂರ್ತಿ ಪಕರಯ್ಯ ಸ್ವಾಮಿಗಳು, ನಿಂಗನಗೌಡರು, ಅಮರಪ್ಪ ಕರಡಿಯವರು, ನನ್ನ ಅಣ್ಣನ ಸಮಾನಾದ ಯಮನೂರಪ್ಪ ಸಂಗಾಪುರರವರು, ಉಮೇಶಪ್ಪ ನನ್ನ ಅಣ್ಣ ಉಮೇಶಪ್ಪ ಶಾನಭಾಗರ್ರವರು, ಶೇಖರಪ್ಪ ಶಾನಭಾಗರು, ಇನ್ನು ಅನೇಕ ವ್ಯಕ್ತಿಗಳು, ಹಿರಿಯ ವ್ಯಕ್ತಿಗಳು. ಆ ಎಲ್ಲರ ಪ್ರೀತಿ ವಿಶ್ವಾಸ ನನ್ನನ್ನು ಅತೀ ಎತ್ತರಕ್ಕೆ ಒಯ್ಯಲಿಕ್ಕೆ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಊರು ಹೇಗಿದೆ ಅಂದರೆ
ಬಹಳ ಪುಣ್ಯದ ನಾಡು. ಈ ಆದಿಕವಿ ಪಂಪ ಬನವಾಸಿಯನ್ನು ಕುರಿತು ತನ್ನ ಸಾಮರ್ಥ್ಯವನ್ನು ಮೀರಿ ವರ್ಣನೆ ಮಾಡ್ಯಾನ. ಅದು ಒಂದು ಲೈನ್ ಹೇಳ್ತೀನಿ ನೋಡ್ರಿ. ತ್ಯಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪಿನಗೊಳಗಾಗರವಾದ ಮಾನಸರೇ ಮಾನಸರ್ ಅಂಥವರಾಗಿ ಪುಟ್ಟಲೆ ನಾಗಿಯೂ ಮೇನೋ ತಿರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ಈ ನಂದನದೋಳ್ ಬನವಾಸಿ ದೇಶದೋಳ್ ಅಂತಂದೇಳಿ ಆ ಕವಿ ಹೇಳ್ದ. ಅದನ್ನೇ ಈ ಊರಿಗೆ ನಾನು ಅರ್ಪಣೆಯನ್ನು ಮಾಡಿಕೊಂಡಾಗ ತ್ಯಾಗದ ಭೋಗದ ಕರದ ಗೇಯದ ಗೊಟ್ಟಿ ಲಂಪಿ ನಂಪಿನೊಳಗಾಗರವಾದ ಮಾನಸರೇ ಮಾನಸರಂಥವರಾಗಿ ಪುಟ್ಟಲೆ ನಾಗಿಯು ಮೇನೋ ತಿರ್ದಪ್ಪುದೇ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಈ ಕೂಕನಪಳ್ಳಿ ದೇಶದೋಳ್. ಅಂದರೆ ನನ್ನ ಏನಾದರೂ ಪುಣ್ಯ ಮುಂದಿನ ಜೀವನದಲ್ಲಿ ಐತಿ ಅಂದರೆ ಈ ನಂದನವನ ಇಂದ್ರ ಸ್ವರ್ಗದಲ್ಲಿರುವ ನಂದನವನದಂತಕ್ಕಂಥ ಈ ನಾಡಿನಲ್ಲಿಯೇ ನಾನು ಹುಟ್ಟಬೇಕು ಅಂತ ತಿಳ್ಕೊಂಡು ಆ ದೇವರನ್ನು ನಾನು ಬಿಡ್ಕೊತೀನಿ. ಅಷ್ಟೊಂದು ಪುಣ್ಯದ ನಾಡು ಇದು. ಈ ಸಂತರ ಬೀಡು, ಪುಣ್ಯದ ನಾಡು, ಸಂತರ ಬೀಡು, ರಾಜಕೀಯ ದುರ್ಣ್ಯರು ಇರುವ ನಾಡು, ನಾಟಕ ರಂಗದ ಚಕ್ರವರ್ತಿಗಳ ಬೀಡು, ನಾಟಕವನ್ನು ಬರೆಯುವ ಕವಿಗಳ ಸಾಮ್ರಾಜ್ಯದ ತವರೂರು. ಏನು ಇಲ್ಲ, ಯಾವ ದೇಶದಲ್ಲಿ ಇರಲಿಕ್ಕಿಲ್ಲ ಅಂತ ಒಂದು ಸಮೃದ್ಧಿ ತುಂಬಿರ್ತಕ್ಕಂಥ ಈ ಪುಣ್ಯದ ನಾಡು ಕೂಕನಪಳ್ಳಿಯ ಬೀಡು. ಲಾಸ್ಟು ಬಹುಶಃ ಟೈಮ್ ಆಗ್ತಾ ಇದೆ. ನಾವು ಇನ್ನೂ ಒಂದೇ ಒಂದು ಲೈನ್ನಲ್ಲಿ ಹೇಳಿ ಮುಗಿಸಿಬಿಡ್ತೀನಿ. ಈ ಸಾಮ್ರಾಜ್ಯವನ್ನು ಕಂಡು ನನಗೆ ಒಂದು ಲೈನ್ ಯಾವುದು, ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲಿ ಒಂದು ಲೈನ್ ಬರುತ್ತೆ, ಅದು ಲಾಸ್ಟ್ ಆಡಿ ಮುಗಿಸ್ಬಿಡ್ತೀನಿ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪಕಲೆಗಳ ತಾಣವಿದೆ, ಭುವನೇಶ್ವರಿಯ ತವರೂರಿಲ್ಲೇ ಯತಿಗಳ ದಾಸರ ನೆಲೆ ನಾಡಿಲ್ಲೇ ಪಾವನ ಮಣ್ಣಿದು ಕೂಕನಪಳ್ಳಿಯದು ಯುಗ ಯುಗಾಳಿಯದ ಕೀರ್ತಿ ಇದು. ಕೂಕನಪಳ್ಳಿ ಊರು ಕೂಕನಪಳ್ಳಿ ಕೀರ್ತಿ, ಕೂಕನಪಳ್ಳಿ ಜನತೆ ಎಂದೆಂದು ಬಾಳಲಿ, ಎಂದೆಂದು ಬಾಳಲಿ, ಎಂದೆಂದು ಬಾಳಲಿ. ನಿಜವಾಗಲೂ ಇಷ್ಟೆಲ್ಲ ನನಗೆ ಮಾತನಾಡಲಿಕ್ಕೆ ಅವಕಾಶನ ಕೊಟ್ಟು ನನಗೆ ನನ್ನ ಪಾಪವನ್ನು ಕಳೆದು ಪುಣ್ಯವನ್ನು ತುಂಬಿರ್ತಕ್ಕಂಥ ಈ ನಾಡು ನಿಮ್ಮ ದರ್ಶನ ನಿಜವಾಗ್ಲೂ ನಾನು ಪಾವನ ಆಗಿಬಿಟ್ಟೆ ಮಕ್ಕಳೇ, ನಿಜವಾಗ್ಲೂ ನಾನು ಪಾವನ ಆಗಿಬಿಟ್ಟೆ. ಸನ್ನಿಮಿತ್ರರೇ, ನಿಮಗೆಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.